ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಚಿಲ್ಬ್ರೋ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮ್ಮನ್ನ ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕಿನಲ್ಲಿರೋ ಶಿಶಿಲೆ ಅನ್ನೋ ಒಂದು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಮತ್ತು ಈ ಸ್ಥಳ ಇರೋದು ಧರ್ಮಸ್ಥಳದಿಂದ 25 ಕಿಲೋಮೀಟ್ರು ಮತ್ತು ಸೌತಡ್ಕ ಗಣೇಶ ದೇವಸ್ಥಾನದಿಂದ ಕೇವಲ 16 ಕಿಲೋಮೀಟ್ರ್ ಇರೋದು. ಮಿಸ್ ಮಾಡದೆ ಈ ಜಾಗನ ವಿಸಿಟ್ ಮಾಡಿ, ಯಾಕಂದರೆ ಪ್ರಕೃತಿ ಸೌಂದರ್ಯನ ನೋಡಿದರೆ ನೀವು ಮತ್ತೆ ಮತ್ತೆ ಈ ಜಾಗಕ್ಕೆ ವಿಸಿಟ್ ಮಾಡೇ ಮಾಡ್ತೀರಾ. ಇದು ನಾನು ನಿಮಗೆ ಚಾಲೆಂಜ್ ಮಾಡಿ ಹೇಳ್ತೀನಿ ಬೇಕಿದ್ರೆ, ಯಾಕಂದರೆ ಈ ವಿಡಿಯೋನ ಪೂರ್ತಿ ನೋಡಿ ನಿಮಗೆ ಗೊತ್ತಾಗುತ್ತೆ ಈ ಸ್ಥಳದ ವಿಶೇಷ ಏನು ಅಂತ. ಮತ್ತು ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ವಿಡಿಯೋಸ್ನ ನಾವು ನಮ್ಮ ಚಾನಲಲ್ಲಿ ಪ್ರಸಾರ ಮಾಡ್ತಾ ಇರ್ತೀವಿ. ಬ್ರಿಡ್ಜ್ ಇದೆ, ಅದ್ರ ಮೇಲೆ ಹೋಗ್ತಿದ್ದೀವಿ. ಸೂಪರ್ ಆಸಮ್ ಆಗಿದೆ. ನೀರಂತೂ ಮಾತಾಡಂಗಿಲ್ಲ. ಅದರೊಳಗೆ ಮೀನು ಕೂಡ ಹಂಗೆ ಇದ್ದಾವೆ. ಒಂದೊಂದು ಮೀನು ಒಂದೊಂದು ರಟ್ಟೆ ದಪ್ಪ ಇದೆ. ಅಪ್ಪ, ಇದೇ ಹ್ಯಾಂಗಿಂಗ್ ಬ್ರಿಡ್ಜು. ನಮ್ಮ ಹುಡುಗರೆಲ್ಲ ಫೋಟೋ ತಗೊಂತವ್ರೆ. ಶರತ್, ಅಲ್ಲಿ ಬ್ರಿಡ್ಜ್ ಇರೋದು 2 ಬ್ರಿಡ್ಜ್ ಇದೆ ಆ್ಯಕ್ಚುಲಿ. ಒಂದು ಇದ್ರದ್ದು ರೋಪ್ ಬ್ರಿಡ್ಜ್, ಇನ್ನೊಂದು ಕಾಂಕ್ರೀಟ್ ಬ್ರಿಡ್ಜ್. ರೋಪ್ ಬ್ರಿಡ್ಜ್ ಮೇಲೆ ನೀವು ಓಡಾಡ್ಬೋದು, ಕಾಂಕ್ರೀಟ್ ಬ್ರಿಡ್ಜ್ ಮೇಲೆ ಕನೆಕ್ಟಿವಿಟಿ ಕೊಟ್ಟಿದ್ದಾರೆ ಈ ದೇವಸ್ಥಾನಕ್ಕೆ ಬರಲಿಕ್ಕೆ. ದೇವಸ್ಥಾನದ ವೆಹಿಕಲ್ಸ್ ಅವರು ಮಾತ್ರ ಬರ್ತಾ ಇರ್ತಾರೆ, 2 ವೀಲರ್ ಅಲೋ ಇದೆ. ಇದು ತುಂಬ ಚೆನ್ನಾಗಿದೆ. ಇಲ್ಲಿ ನೋಡಿ, ವೆದರ್ ಎಲ್ಲ ನೋಡ್ತಾ ಇದ್ದೀರಾ, ಆ ಕಡೆ ಬೆಟ್ಟ. ಸೂಪರ್ 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 ಗಾಯ್ಸ್. ಅದರ ಮಧ್ಯದಲ್ಲಿ ಈ ನದಿ ಬೇರೆ ಜಸ್ಟ್ ಸೈಕ್ ಮಾಡ್ತಾ ಇದೆ ನಮ್ಮ ಶರು. ಇದು ಏನಿಲ್ಲ ಅಂದ್ರೆ ಒಂದು 20 ಅಡಿ ಇಲ್ಲ ಶರು ಆಳ. ಅಪ್ಪ, 20 ಅಡಿ ಈ ಫೋರ್ಸಲ್ಲಿ ಹರಿತೈತೆ ಅಂದರೆ ಎಲ್ಲನ ಬಿದ್ದರೆ ಇರ್ತೀರ ಗುರು. ಯಾರೆಲ್ಲ ಶಿಶಿಲೆಗೆ ಬರಬೇಕು ಅಂತಿದ್ದೀರಾ ದಯವಿಟ್ಟು ವಿಸಿಟ್ ಮಾಡಿ. ನೋಡಿ, ನಮ್ಮ ಕಾರುಗಳೆಲ್ಲ ಅಲ್ಲೇ ಪಾರ್ಕಿಂಗು. ಅಲ್ಲಿ ನಿಲ್ಲಿಸ್ಬಿಟ್ಟು ಈ ಥರ ಬ್ರಿಡ್ಜ್ ಮೇಲೆ ನಡ್ಕೊಂಬರ್ಬೇಕು. ಅಲ್ಲಿಂದ ಮುಂದಕ್ಕೆ ವೆಹಿಕಲ್ಸ್ ಅಲೋ ಇಲ್ಲ. ಗೌರ್ಮೆಂಟಿಂದ ಒಂದು ವಿಶೇಷ ಸೂಚನೆ ಇದೆ, ಅದನ್ನು ತೋರಿಸ್ತೀನಿ ನೋಡಿ. ಇದು ಬಂದು ಕಪಿಲಾ ನದಿ. ಕರ್ನಾಟಕ ಸರ್ಕಾರ ಮೀನುಗಾರಿಕೆ ಇಲಾಖೆ ಪ್ರಕಟಣೆ. ಸರ್ಕಾರದ ಆದೇಶದಂತೆ ಶಿಶಿಲೇಶ್ವರ ದೇವಸ್ಥಾನದ ಬಳಿ ಕಪಿಲಾ ನದಿಯ 4 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಮಹರ್ಷಿ ದೇವರ ಮೀನು ಹಿಡಿಯುವುದನ್ನು ನಿಷೇಧಿಸಲಾಗಿದೆ. ಮಂಗಳೂರಿನ ಮೀನುಗಾರಿಕಾ ನಿರ್ದೇಶಕರು ಆದೇಶ ಹೊರಡಿಸಿ ವಾವ್ ಆಸಮ್. ಎಲ್ಲ ಬರ್ತಾವ್ರಿ ಇವಾಗ ತುಂಬ ಜನ. ಯಾರಾದರೂ ಈ ಕಡೆ ಧರ್ಮಸ್ಥಳ, ಕುಕ್ಕೆ, ಸೌತಡ್ಕ ಈ ಕಡೆ ಯಾರಾದರೂ ಬರ್ತಾಯಿದ್ರೆ ಒಮ್ಮೆ ಆದರೂ ಇಲ್ಲಿಗೆ ವಿಸಿಟ್ ಮಾಡಿ. ಅಲ್ಲಿರೋ ಮೀನುಗಳು ಅಂತೂ ಇನ್ನೂ ಅಯ್ಯೋ ಭಯಾನಕವಾಗಿದೆ. ಆ ವಿಡಿಯೋನ ನಾನು ನಿಮಗೆ ಲಾಸ್ಟಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ನಿಮ್ಮ ರೆಫರೆನ್ಸಿಗೆ ನೋಡ್ತೀವಿ. ನೋಡಿ, ಇಲ್ಲಿ ಆ ದೇವಸ್ಥಾನದ ಗಾಡಿಗಳನ್ನ ಮಾತ್ರ ಬಿಡ್ತಾರೆ ಒಳಗಡೆ. ನಮ್ಮ ಗಾಡಿಗಳು ಯಾವುದೂ ಅಲೋ ಇಲ್ಲ. ಯಾಕೆ ಅಂದರೆ ಅದು ಬ್ರಿಡ್ಜು ತುಂಬ ಚಿಕ್ಕದಿದೆ. ಹೌದು, ಮೇ ಬಿ 6 ಅಡಿ ಅಗಲ ಇರ್ಬೋದು ಅಷ್ಟೇ. ಎಲ್ಲ ಮಿಸ್ ಆದರೆ ಸುಮ್ಮನೆ ಬಿದ್ದೋಗ್ಬಿಡ್ತಾರೆ ಅನ್ನೋ ಭಯ. ಸೊ ಹಂಗಾಗಿ ಯಾರನ್ನೂ ಅಲೋ ಮಾಡಲ್ಲ ಬ್ರಿಡ್ಜ್ ಮೇಲೆ. ಬೈಕ್ ಬೇಕಾದರೆ ಬರ್ಬೋದು. ಈ ಪ್ಲೇಸ್ ಏನಾದರೂ ಬೆಂಗಳೂರು ಹತ್ರದಲ್ಲಿ ಇದ್ದಿದ್ರೆ ಗಬ್ಬೆಬ್ಬಿಸ್ಬಿಟ್ಟಿರೋರು ಇಷ್ಟೊತ್ತಿಗೆ, ಅಷ್ಟು ಮಾತ್ರ ಹೇಳ್ಬೋದು. ಹಾಗೆ ಇದು ದೇವಸ್ಥಾನ ನೋಡ್ತಾ ಇದ್ದೀರಲ್ಲ, ಶಿಶಿಲೇಶ್ವರ ದೇವಸ್ಥಾನ. ನಾವು ರಾಂಗ್ ಟೈಮಲ್ಲಿ ಬಂದಿದ್ದೀವಿ. ನಮ್ಮ ಬಂದಿರೋ ಟೈಮ್ ಇವಾಗ 2:30 3:00 ಅದು ದೇವಸ್ಥಾನ ಓಪನ್ ಆಗೋದು. ಮಾರ್ನಿಂಗ್
ಆಲ್ರೆಡಿ ಪೂಜೆ ಎಲ್ಲ ಮುಗಿದು ಕ್ಲೋಸ್ ಆಗಿದೆ. ಈಗ ನಾವು 3:30ವರೆಗೂ ವೆಯ್ಟ್ ಮಾಡಬೇಕು. ಇದೇ ದೇವಸ್ಥಾನ, ಬಟ್ ಒಳಗಡೆ ಮೊಬೈಲ್ ಅಲೋ ಇಲ್ಲ. ಹೊರಗಿಂದನೇ ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ವಿಶೇಷ ಏನಪ್ಪ ಅಂತಂದರೆ ನದಿ ಮತ್ತು ಇಲ್ಲಿನ ಮೀನು. ದೇವಸ್ಥಾನ ಅದ್ರ ಪಕ್ಕದಲ್ಲೇ ದೇವಸ್ಥಾನ ಇದೆ, ಅದೆಲ್ಲ ದೇವ್ರ ಮೀನು ಅಂತ ಇದು ಮಾಡ್ತಾರೆ. ಸೊ ಇಲ್ಲಿ ಯಾರಿಗೂ ಮೀನುಗಾರಿಕೆ ಮಾಡಲಿಕ್ಕೆ ಅಥವಾ ಮೀನು ಹಿಡಿಲಿಕ್ಕೆ ಇಲ್ಲಿ ಯಾರಿಗೂ ಅವಕಾಶ ಇಲ್ಲ. ಓಕೆ, ಒಳಗಡೆ ತೋರಿಸ್ಬೋದಾ ಇಲ್ವಾ ಗೊತ್ತಿಲ್ಲ. ಇದೆ ಅಂತಂದರೆ ಅಡ್ರೆಸ್ಸು, ನೀವು ಧರ್ಮಸ್ಥಳದಿಂದ ಕುಕ್ಕೆ ಸುಬ್ರಹ್ಮಣ್ಯ ಹೋಗೋ ರೂಟಲ್ಲಿ ನಿಮಗೆ ಸೌತಡ್ಕ ಗಣೇಶನ ದೇವಸ್ಥಾನಕ್ಕೆ ಟರ್ನ್ ಆಗೋದಕ್ಕಿಂತ ಇನ್ನೂ ಹಿಂದೆಯೇ 15 ಕಿಲೋಮೀಟರ್ಸ್ ಆಗುತ್ತೆ ಆ ಮೇನ್ ರೋಡಿಂದ. ಯಾರೆಲ್ಲ ಧರ್ಮಸ್ಥಳಕ್ಕೆ ಬರ್ತೀರಾ ಖಂಡಿತ ಒಂದು ವಿಸಿಟ್ ಹಾಕಿ. ಇಲ್ಲಿ ಎಕ್ಸ್ಪೀರಿಯನ್ಸ್ ಮಾತ್ರ ಆಸಮಾಗಿರುತ್ತೆ. ಆಮೇಲೆ ನೀವೇ ಹೇಳ್ತೀರಾ ಫೀಡ್ಬ್ಯಾಕ್ ಏನು ಅಂತ. ಓಕೆ, ದೇವಸ್ಥಾನಕ್ಕೆ ಎಂಟ್ರೆನ್ಸ್ ಆ ಕಡೆ ಇದೆ. ದೇವಸ್ಥಾನದ ಒಳಗಿಂದ ಬರ್ತಾಯಿದ್ದೀನಿ. ಇಲ್ಲಿಂದ ಕೂಡ ನದಿ ಕಾಣುತ್ತೆ. ನದಿ ತಪ್ಪಲ್ಲಿ ನಿಲ್ಲೇ ಇದೆ. ಪಕ್ಕದಲ್ಲೇ ದೊಡ್ಡ ಬೆಟ್ಟ. ಆ ಬೆಟ್ಟದಿಂದ ನೀರು ಹರ್ಕೊಂಬರ್ತಾ ಇರುತ್ತೆ. ನೋಡ್ತಾ ಇದ್ದೀರಲ್ಲ ನದಿ. ಇದೇನಿಲ್ಲ ಅಂದರೂ ಒಂದು 20 ಅಡಿ ಆಳ ಇದೆ. ಮಿಸ್ಸಾಗಿ ನಾವು ಮೀನು ಜೊತೆ ಏನಾದ್ರು ಆಟ ಆಡೋಕ್ಕೆ ಹೋಗಿ ಬಿದ್ದರೆ ಮುಂದೆ ಯಾವುದಾದ್ರೂ ಪ್ರಪಾತದಲ್ಲಿ ಹಿಡ್ಕೋಬೇಕಷ್ಟೆ. ಅಷ್ಟು ಫೋರ್ಸ್ ಇದೆ ನೀರು. ವಿಡಿಯೋದಲ್ಲಿ ಅಷ್ಟು ಕ್ಲಿಯರಾಗಿ ಕಾಣ್ತಾ ಇಲ್ಲ, ಬಟ್ ರಿಯಲಾಗಿ ನೋಡಬೇಕು ಅಂತಂದರೆ ತುಂಬ ಆಳ ಇದೆ. ಅದು ಫೋರ್ಸ್ ಕೂಡ ಅಷ್ಟೇ ಫೋರ್ಸಾಗಿದೆ ನೀರು. ನನ್ನ ತಮ್ಮ ಮಂಡಕ್ಕಿ ತಂದಿದ್ದಾನೆ ಮೀನನ್ನ ಕರಿಯೋದಕ್ಕೆ. ಬನ್ನಿ ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ. ಬರ ಶರು, ಅಲ್ಲಿ ಬರ ಶರು, ಅಲ್ಲಿ ಅವ್ರು ನಿಂತಿದ್ದಾರೆ, ಬಾ ಅಲ್ಲಿ ಹಾಕೋಣ. ಇದು ದೇವಸ್ಥಾನ ಸದ್ಯಕ್ಕೆ ಕ್ಲೋಸ್ ಆಗಿದೆ. ನಾನು ಅವಾಗಲೇ ಹೇಳಿದ್ನಲ್ಲ ಟೈಮಿಂಗ್ಸ್, ನಾವು ರಾಂಗ್ ಟೈಮಿನಲ್ಲಿ ಬಂದಿದ್ದೀವಿ. ಅದು ಓಪನ್ ಆಗಿ ಮೊಬೈಲ್ ಅಲೋ ಮಾಡಿದರೆ ಒಂದು ವೇಳೆ ನೋಡೋಣ, ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ದೇವಸ್ಥಾನ ಕೂಡ ಮಂಗಳೂರು ಶೈಲಿಲೇ ಕಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಇದು ಎಂಟ್ರೆನ್ಸ್ ನೋಡಿದ್ರಲ್ಲ, ಇದು ಕ್ಲೋಸ್ ಆಗಿದೆ. ಶಿವನ ದೇವಸ್ಥಾನ ಕ್ಲೋಸ್ ಆಗಿದೆ. ನಂತರ ಓಪನ್ ಆದಮೇಲೆ ತೋರಿಸ್ತೀನಿ. ಇದು ಎಷ್ಟರಲ್ಲಿ ಓಪನ್ ಆಗಿರೋದಪ್ಪ ಅಂದರೆ 1948ರಲ್ಲಿ ಓಪನ್ ಆಗಿ 1989ರಲ್ಲಿ ಪುನರ್ನಿರ್ಮಾಣ ಮಾಡಿದ್ದಾರೆ. ನೋಡಿ, ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಟ್ಟಿದ್ದಾರೆ. ಇದೇನಿದು ಪೂಜಾ ಸಮಯ ಪೂಜಾ ಸಮಯ ಯಾವಾಗಿಂದ ಯಾವಾಗ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಅನ್ನ ಸಂತರ್ಪಣೆ ಕೂಡ ಇರುತ್ತೆ ಸೋಮವಾರ. ಯಾರೆಲ್ಲ ಬರ್ತೀರಾ ಪ್ಲ್ಯಾನ್ ಮಾಡ್ಕೊಂಡು ಬನ್ನಿ. ಇದು ಕೂಡ ಏನೋ ಪೂಜೆ ಮಾಡುವಂಥ ಕಲ್ಲು ಅನಿಸುತ್ತೆ. ನೋಡಿ ಬನ್ನಿ, ಇವಾಗ ನಿಮಗೆ ಮೀನಿನ ಆರ್ಭಟ ತೋರಿಸ್ತೀವಿ. ಎಷ್ಟು ದೊಡ್ಡ ದೊಡ್ಡ ಮೀನಿಗಿದೆ ಅಂತ ನೋಡಿ. ಇಲ್ಲಿ ನದಿ ಅಪಾಯದ ಮಟ್ಟದಲ್ಲಿರುವುದರಿಂದ ನದಿಗೆ ಇಳಿಯುವುದನ್ನು ನಿಷೇಧಿಸಲಾಗಿದೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ನನ್ನ ತಮ್ಮ ಹಾಕ್ತಾ ಇದ್ದಾನೆ. ಪಾರಿವಾಳನೂ ಬಂದಿದ್ದೇವೆ. ತಡ್ರ ಏಯ್, ನೋಡಿದ್ರಲ್ಲ, ಪಾರಿವಾಳಗಳು ಕೂಡ ಬಂತು. ನಾವು ಮಂಡಕ್ಕಿ ಹಾಕಿದ ತಕ್ಷಣ ನಿಜ ಆಸಮ್ಮಾಗಿದೆ. ಸೂಪರ್. ಈಗ ಏನೋ ಕಿತ್ತಾಡ್ತದ ಕಣ. ಏಯ್, ಹೋಗಿ ಬರ. ಏಯ್ ನಾರಾಯಣ, ನಿನಗಲ್ಲಿ ಹಾಕಿದಾರೆ ತಾನೆ, ಅದನ್ನು ತಿನ್ನೋ ಸಾಕು. ಇಲ್ಲಿ ಹಾಕು, ಇವಕ್ಕೆ ಹಾಕು ಹಾಕು. ನಾನು ನೋಡಿ, ಅವು ಭಯ ಬೀಳ್ತದೆ. ಇವಾಗ ಬರ್ತಾವೆ ನೋಡಿ ಎಲ್ಲ. ಇದಕ್ಕೆ ಹೇಳೋದು ದೇವ್ರ ಲೀಲೆ. ಅದಕ್ಕೆ ಪ್ರಿಯವಾಗಿರೋ ಮೂಕ ಪ್ರಾಣಿಗಳನ್ನ ಹೆಂಗೆ ಬೇಕಂಗೆ ಸಾಕೊಳ್ಳುತ್ತೆ ನೋಡಿ. ಇಷ್ಟು ದೊಡ್ಡ ಇದಾವೆ ಶರು ಮೀನು ಅಲ್ಲ. ಗಾಡ್, ಸರಿ ಏನಿಲ್ಲ ಅಂದರೂ ಒಂದು 300-400 ಇಲ್ವಮ್ಮ. ಹಾಂ, ಜಾಸ್ತಿ ಅವಲ್ಲ.
ಅಯ್ಯಯ್ಯೋ ನೀನು ಎಸೆಯೋದಕ್ಕೆ ಅವು ಭಯ ಬೀಳ್ತದೆ. ಇದು ಮೇಲೆ ಬರ್ತವೆ ನೀರಿಂದವ ಅಲ್ಲ. ಈ ಥರ ಶೃಂಗೇರಿಲಿದ್ದು ಫಸ್ಟು ಶರು. ಈಗ ಶೃಂಗೇರಿಲಿ ನೀನು ಬರೋದೇ ಇಲ್ಲ, ಎಲ್ಲೋ ಒಂದೊಂದು ಇದಾವೆ. ಅಲ್ಲಿ ಬಿಟ್ಟರೆ ನಾನು ಇಲ್ಲೇ ನೋಡ್ತಿರೋದು ಇಷ್ಟೊಂದು ಮೀನುಗಳು. ಸೂಪರ್. ಮುಂದಕ್ಕೆ ಹಾಕು ತುದಿಗೆ ಹಾಕ್ಬಿಡು. ಆ ಕಡೆ ಹಾಂ ಅಲ್ಲೇ ಅವಕ್ಕೆ ಹಾಕೋ. ಆ ಕಡೆ ಇದಾವೆ ನೋಡು. ಆ ಕಡೆ ಕೇಸಿ ಎಲ್ಲ ಬರ್ತವೆ. ಅಲ್ಲಿ ನೋಡು. ಸೂಪರ್. ನಾವು ಸುಮ್ಮನೆ ದೇವ್ರ ಉಂಡಿಗೆ ಕಾಣಿಕೆ ಹಾಕೋದ್ರ ಬದಲು ಈ ಥರ ಪ್ರಾಣಿಗಳಿಗೆ ಆಹಾರ ಹಾಕಿದ್ರೆ ನಿಜ ಪುಣ್ಯ ಬರುತ್ತೆ. ಏ ನಾರಾಯಣಿ, ನೀನೀಗ ಆವಾಗಲೇ ಕೊಟ್ಟನಲ್ವ, ಮತ್ತೆ ನೋಡ್ತಾ ಇದೀಯ ನೀನು? ಹಾಂ ಸಾಕು ಬಿಡು. ನಿನಗಾದ್ರೆ ಅಲ್ಲಿ ಬೇರೆಯವ್ರು ಕೊಡ್ತಾರೆ, ಇವಕ್ಕೆ ಯಾರು ಕೊಡ್ತಾರೆ? ಲೋಡು ಕಾಲು ಎಳೆ ಬಿಡಂಗಿಲ್ಲ ಶರು. ಏನೋ ಇದು ಇಷ್ಟೊಂದು ಗೊತ್ತಾ. ಇವಾಗ ಈ ಕಡೆ ಕೂಗ್ಬಿಟ್ಟು ಹಿಂಗೆ ಮುಂದೆ ಕೂಗ್ಬಿಟ್ಟು ಅಲ್ಲ, ಇಲ್ಲಿ ಮಸ್ತ್. ನಿಜ ನಾವು ಈ ಪ್ಲೇಸ್ನ ತುಂಬ ಮಿಸ್ ಮಾಡ್ಕೊಂತಿದ್ವಿ ಅನಿಸ್ತೈತಿ ಅಲ್ಲ ಶರು? ಹಾಂ ಬರ್ಬೇಕಾರೆ ವ್ಯೂ ಕೂಡ ಹಂಗೆ ಇದೆ. ರೋಡು ಮಾತ್ರ ಅಸ್ಸಾಮಾಗಿದೆ. ಇಲ್ಲಿ ಬಂದರೆ ನೀರು, ಅದ್ರ ಜೊತೆಗೆ ಮೀನುಗಳು ಎಷ್ಟು. ಎಲ್ಲ ಅಲ್ಲೇ ಹೋಗ್ಬಿಟ್ಟು ಓಡಿ. ಹಾಕು ಈ ಕಡೆ. ಬಂದು ಎಲ್ಲ ಇದೆ. ಎಲ್ಲಿ ಕಳ್ಳಪುರಿ ಹಾಕ್ತಾರೆ ಅಲ್ಲಿ ಬಂದ್ಬಿಡ್ತಾವೆ. ನೋಡ ತಿನ್ಲೇ ಇಲ್ಲ ಕಣ ಸುಮ್ಮನೆ. ಏಯ್ ನಾರಾಯಣಿ ಬಾರೆ ಕಡೆ. ತಿನ್ನಲ್ಲ ಮಾಡಲ್ಲ ನೀನು. ಲಾಕಿರೋವೆಲ್ಲ ಹಂಗೆ ಬಿಟ್ಟಿದ್ಯಾ ಕಳೆಪುರಿನ. ಬಾಯ್. ನೋಡಿ ಇವತ್ತಿಗೆ ಇಷ್ಟು ಸಾಕು. ಇನ್ನೊಂದ್ಸರಿ ಬಂದಾಗ ದೊಡ್ಡ ಬ್ಯಾಗ್ ತರ್ತೀನಿ ಹಾಕಣ. ಟಾಟಾ ಬಾಯ್ ಬಾಯ್. ನೋಡು ತಿಂದ ತಕ್ಷಣ ಎಲ್ಲ ಖಾಲಿ ಹೋಗ್ಬಿಟ್ವೆಲ್ಲ. ಆ ಕಡೆ ಹೋಗ್ತಿರ್ತವೆ ಈಗ. ಅಲ್ಲಿ ಯಾರೋ ಜನ ಕಂಡ್ರಲ್ಲ, ಅಲ್ಲಿ ಹೋಗ್ತಾ ಇದ್ದಾರೆ. ಇದು ಉದ್ಭವದಿಂದ ಶಿಶಿಲೇಶ್ವರ ಅಂತ. ಓಕೆ. 800 ವರ್ಷದ ಇತಿಹಾಸ. ಸಾರಿಸಿಗೆ ಜೀರ್ಣೋದ್ಧಾರ ಎಲ್ಲ ಮಾಡಿದ್ರು. ಹಾಗೆ ಮೇಲೆ ಬೆಟ್ಟದಿಂದ ಇಲ್ಲಿಗೆ ಉದ್ಭವ ಆಯಿತು. ಓಕೆ. ಹಾಗೆ ಫಸ್ಟ್ ಬೆಟ್ಟದ ಮೇಲೆ ಇತ್ತಾ? ಹೌದು, ಬೆಟ್ಟದ ಮೇಲೆ ಶಿಶಿಲೇಶ್ವರ ಇದ್ದದ್ದು. ಓಕೆ. ಅಲ್ಲಿ ನೀರು ಹೊತ್ಕೊಂಡು ಹೋಗಿ ಜಾರಿ ಬಿದ್ರು. ಆವಾಗ ಪ್ರಾರ್ಥನೆ ಮಾಡಿಬಿಟ್ರು, ಇಲ್ಲಿ ಉದ್ಭವ ಆದರೆ 12 ಗಂಟೆ ಕಪಿಲಾನದಿಂದ ಅಭಿಷೇಕ ಮಾಡ್ತೇನೆ ಅಂತ. ಹಾಗೆ ತಕ್ಷಣ ಅಲ್ಲಿಗೆ ಉದ್ಭವದಲ್ಲಿ ಶಿಲೆ ಇದೆ. ಅಲ್ಲಿ ಹೊರಗಡೆ ಶಿಲೆ ಇದೆಯಲ್ಲ ಅದರಲ್ಲಿ. ಆ ಶಿಲೆಗೂ ಈ ಲಿಂಗಕ್ಕೂ ಲಿಂಕ್ ಇದೆ ಅಂತ. ಅಂದ್ರೆ ಊರಿಗೆ ಶಿಶಿಲ ಅಂತ ಇತ್ತು. ಉದ್ಭವ ಆದ್ರಿಂದ ಶಿಶಿಲೇಶ್ವರ ಅಂತ. ಮೀನಿದಂದ್ರೆ ವಿಷ್ಣು ಸಾನ್ನಿಧ್ಯ, ಮೀನಿನ ಅವತಾರ, ಮತ್ಸ್ಯ ಅವತಾರ. ಹರಿಹರರಿಗೆ ವೇದ ಎಲ್ಲ ಶುದ್ಧಿಗೆ ಸಲಾಗಿ ಸೃಷ್ಟಿಯಾಗಿದೆ ಅಂತ. 800 ವರ್ಷದಿಂದಲೂ ಮೀನುಗಳು ಆಗಿತ್ತು. 800 ವರ್ಷದಿಂದನೂ ಯಾರು ಮೀನು ಹಿಡಿಯಲ್ಲ ಇಲ್ಲಿ. ಹಂಗೆ ಇಲ್ಲ. ಒಮ್ಮೆ 2 ಸಾರಿಸಿಗೆ ಒಮ್ಮೆ ಸಮಸ್ಯೆಗಳು ಮಾಡಿದ್ರು. ಆಮೇಲೆ ವಾಪಸ್ ಸೃಷ್ಟಿ ಆಯ್ತು. ಹಾಗೆ ಆವಾಗ ಬ್ರಹ್ಮಕಲಶ ಮಾಡಿದ್ರು ಜೀರ್ಣೋದ್ಧಾರ ವೀರೇಂದ್ರ ಅವರು. ಧರ್ಮಸ್ಥಳ ಇದಕ್ಕೆ ಬರುತ್ತೆ ಇದು ಸಪರೇಟ್, ಬಟ್ ಅವರು ಜೀರ್ಣೋದ್ಧಾರ ಮಾಡಿದ್ದಾರೆ ದೇವಸ್ಥಾನ. ಹಾಗೆ ವಾರ್ಷಿಕೋತ್ಸವ ಮೇ ತಿಂಗಳು 13ರಿಂದ 21 13ರಿಂದ 21 ಮಾರ್ಚ್ ಅಲ್ಲ ಮೇ ಅಲ್ಲಿ. ಓಕೆ. ಹಾಗೆ ಸೋಮವಾರ ಎಲ್ಲ ಪ್ರಸಾದ ಇರುತ್ತೆ.
ಹಾಗೆ 1,000 ಜನ ಬರ್ತಾ ಇರ್ತಾರೆ ನೀವೇ ಫಿಶ್ ನೋಡಲಿಕ್ಕೆ. ಹೌದು ಹೌದು, ನಾವು ಇವತ್ತು ಇಲ್ಲಿ ಬಂದು ತುಂಬ ಖುಷಿ ಆಯಿತು ನಮಗೆ. ಇಲ್ಲಾಂದರೆ ಬರಲಿಲ್ಲ ಅಂದರೆ ನಮಗೂ ಯಾರೋ ನನ್ನ ಫ್ರೆಂಡ್ ಹೇಳಿದ್ದು ತುಂಬ ಚೆನ್ನಾಗಿ ಇದೆ. ಫಸ್ಟ್ ಟೈಮ್ ಬಂದಿದ್ದು ನಾನು. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇಲ್ಲೇನು ಮಾಡ್ತಿದೀಯಾ? ಏನು ಮಾಡ್ತಿದೀಯಾ? ಏನು ಹಿಂಗಿದೆ ನೋಡೋ ನೀರು ನೋಡಿ. ಮೀನಿಗೆಲ್ಲ ಕಳೆಪುರಿ ಹಾಕ್ತಾರ. ಹಿಡಿದು ತಿನ್ನೋದಾಗಿದ್ರೆ ಜನ ಬಿಟ್ಟಿರೋರು ಸರ್ ಇವನ್ನ. ಅಲ್ವಾ? ಆಳ ನೋಡು ಎಷ್ಟೈತಿ, ಆಮೇಲೆ ನೀರು ನೋಡಿ ಎಷ್ಟು ಕ್ಲಿಯರ್ ಆಗದಾವೆ ಅಲ್ವಾ? ಗಲೀಜ್ ಮಾಡಲ್ಲ ಇಲ್ಲಿ ಯಾರು. ನನ್ನ ತಮ್ಮ ಏನೋ ಹೊಸ ಎಕ್ಸ್ಪೆರಿಮೆಂಟ್ ಮಾಡ್ತಾವನೆ, ಅದೇನು ಮಾಡ್ತಾವನೆ ಕೇಳೋಣ. ನೋಡಿ, ಈ ನದಿ ಶಿಶಿಲೇಶ್ವರದಿಂದ ಹರಿದ್ಬಿಟ್ಟು ಮುಂದೆ ಬಂದು ಇಷ್ಟು ಅಗಲವಾಗಿ ಹರಿತದೆ. ಹಿಂದೆ ನೋಡ್ರಿ, ಆಹಾ, ಆ ವೆದರ್, ಆ ಗುಡ್ಡಗಾಡಿನಲ್ಲಿ ಹೊಗೆ ತುಂಬ್ಕೊಂಬಿಟ್ಟಿದೆ. ಏನು ಎಕ್ಸ್ಪೀರಿಯನ್ಸ್, ಸೂಪರ್. ನನ್ನ ತಮ್ಮ ಏನೋ ಮಾಡ್ತಾವನೆ, ಅದೇನು ಮಾಡ್ತಾವನೆ ಕೇಳೋಣ. ಏನೋ ಮಾಡ್ತಾದೀಯಾ? ಹೇಳಪ್ಪ, ಏನೋ ಎಕ್ಸ್ಪೆರಿಮೆಂಟ್ ಮಾಡ್ತಾವನೆ. ಅಲ್ಲಿ ಎಷ್ಟು ಪಿಚ್ಚು ಹೊಡೆದಪ್ಪ? ಹಾಂ, 3 ಪಿಚ್ಚಾ? ನೋಡಿ, ನಾನು ಆವಾಗಲೇ ಆ ಕಡೆಯಿಂದ ವ್ಯೂ ತೋರಿಸಿದ್ನ ನೋಡಿ. ಇವಾಗ ಈ ಕಡೆಯಿಂದ ವ್ಯೂ, ಅದೇ ಬೆಟ್ಟದಿಂದ ನೀರು ಹರಿದು ಬರ್ತಾ ಇರೋದು. ಅಲ್ಲೆಲ್ಲ ಮಳೆ ಆಯಿತು ಅಂತಂದರೆ ಈ ನದಿಗೆ ನೀರು ಹಂಗೆ ಬರ್ತಾ ಇರುತ್ತೆ ಧಾರಾಕಾರವಾಗಿ. ಈ ಮಧ್ಯದಲ್ಲಿ ದೇವಸ್ಥಾನ ಇರೋದು. ಬನ್ನಿ ಸ್ವಲ್ಪ ನಾವು ನೀರಾಗ ಆಟ, ಚೆನ್ನಾಗಿರುತ್ತೆ. ಕಾಲೆಲ್ಲ ತೊಳ್ಕೋಣ ಸ್ವಲ್ಪ. ಆಹಾ, ನೀರೇನಾದ್ರು ಜೋರಾದರೆ ನಮ್ಮನ್ನೆಲ್ಲ ಎಳ್ಕೊಂಡು ಹೋಗ್ಬಿಡುತ್ತೆ ಅಷ್ಟೇ. ತುಂಬ ಹುಷಾರಾಗಿರ್ಬೇಕು. ಏನೋ ಮಾಡ್ತಾವನೋ ನಾವಾಗಿಂದ. ಏನು ಮಾಡ್ತಿದೀಯ? ಹಾಂ, ಹಲೋ ಮಿಸ್ಟರ್ ಶರತ್, ವಾಟ್ ಆರ್ ಡೂಯಿಂಗ್? ಹಾಂ, ವೈಟ್ ಸ್ಟೋನಾ? ಏನೋ ಮಾಡ್ತಾನಪ್ಪ, ಒಟ್ಟು ಏನೋ ಕಂಡುಹಿಡಿತಾವನೆ ನೋಡಿ. ಅಲ್ಲಿ ಅಷ್ಟು ಚಿಕ್ಕದಾಗಿ ಬರ್ತಾ ಇದ್ದ ನೀರು ಇಷ್ಟು ಅಗಲವಾಗಿ ಹರಿತದೆ ಮುಂದೆ ಬಂದು. ಸೂಪರ್. ಮಾತ್ರ ಇವತ್ತಿನ ದಿನದ್ದು ಇಲ್ಲಿಗೆ ಬಂದಿದ್ದು ತುಂಬ ಆಸಮ್ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ನೀವು ಯಾರೆಲ್ಲ ಬರಬೇಕು ಅಂತಿದ್ದೀರಾ ಖಂಡಿತ ಬನ್ನಿ. ಇವಾಗ ಒಳ್ಳೆ ಟೈಮು, ಮಳೆ ಬರ್ತಾ ಇರುತ್ತೆ, ವೆದರ್ ಕೂಡ ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಓಕೆ, ಬಾಯ್. ಇದೇ ಥರ ವೀಡಿಯೋಸ್ನ ಮಾಡ್ತಾಯಿರ್ತೀನಿ. ತುಂಬ ಪ್ಲೇಸ್ಗಳಿಗೆ ವಿಸಿಟ್ ಮಾಡೋಕ್ಕೆ ಅನಿಸಿದೆ. ನಿಮ್ಮ ಆಶೀರ್ವಾದ ಇದ್ದರೆ. ಬಾಯ್. See you next video, next place. Thank you. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬಾಯ್.